ದೀಪಕ್ಕನು ಸಂತಪಣ್ಣ ಎಷ್ಟು ಒಳ್ಳೆಯವರು. ನಮ್ಮ ಅತ್ತೆ ಅವ್ರನ್ನೇ ಮಾತಾಡ್ಸಲ್ಲ. ಎಂಥ ಅವಳೆ ತಮ್ಮ, ಇಂಥ ತಮ್ಮನ ಮಾತಾಡ್ಸಲ್ಲ ಅಂತಂದರೆ ನಮ್ಮ ಅತ್ತೆಗೆ ಇನ್ನೆಷ್ಟು ಜಂಬ ಇರಬೇಡ. ಅದಕ್ಕೆ ಮತ್ತೆ ನಮ್ಮ ಅತ್ತೆಗೆ ಯಾವ್ದ್ರಾಗೂ ಒಳ್ಳೇದಾಗಲ್ಲ. ಏನು ತಮ್ಮನ ಮ್ಯಾಗಳ ಅಕ್ಕ ತಮ್ಮನೇ ಪೈಪೋಟಿ ಅಂತಂದರೆ ಹೆಂಗೆ ವ್ಯಾಪಾರದಲ್ಲಿ? ಅಯ್ಯೋ, ಅವರು ಮಾಡ್ಯವ್ರಂತ ಇವ್ರು ಮಾಡ್ಯವ್ರಂತ ಅವರು ಒಬ್ರು ನೋಡ್ಕೊಂಡು ಒಬ್ರು ಪೈಪೋಟಿ. ಅಣ್ಣ ತಮ್ಮಗಳಾದ್ರೆ ಬಿಡು, ಇನ್ನೂ ಅಣ್ಣನ ತಮ್ಮಗಳಿಗೆ ಆಗಲ್ಲನು. ಅಕ್ಕ ತಮ್ಮ ಹೆಂಗಿರ್ಬೇಕು, ಅಣ್ಣ ತಂಗಿ ಅಕ್ಕ ತಂಗಿ ಹೆಂಗಿರ್ಬೇಕು. ಏನೇ ಅಂದ್ರೂ ಅವ್ರಿಗೆ ಆಗಲ್ಲಪ್ಪ ಸಂಬಂಧಿಕರಿಗೆ. ಪಾಪ ನಾನಂತೂ ಅಲ್ಲಿಗೆ ಹೋಗೋದು, ನಮ್ಮ ಅತ್ತೆ ಅಂಗಡಿಗಂತೂ ನಾನು ಹೋಗಲ್ಲ. ನಾನು ಹೋಗೋದೇ ದೀಪು ಸಂತಪ್ಪಣ್ಣನ ಅಂಗಡಿಗೆ. ಎಲ್ಲಿಗೆ ಹೋಗ್ತಾ ಇದೆಯಾ ರಾಣಿ? ಎಲ್ಗೂ ಇಲ್ಲ ಮೀನು, ಅಂಗಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ದೀಪಕ್ಕನ ಅಂಗಡಿಗೆ ಹೋಗೋಣ ಅಂತ. ಹೌದೇನು, ಏನು ತರಕ್ಕೆ ಹೋಗ್ತಾ ಇದೆಯಾ? ಈಗ ಅದೇ ಹಬ್ಬಕ್ಕೆ ಸ್ವಲ್ಪ ಇಲ್ಲೇನೆ ಖಾಲಿ ಆಗಿರೋ ಅಂಥದ್ದೆಲ್ಲ ರೇಷನ್ ಸ್ವಲ್ಪ ತಗೊಂಬರೋಣ. ಮೈದೆ ಹಿಟ್ಟು ತಗೊಂಬಂದಿಲ್ಲ ರೇಷನ್ ತರಬೇಕಾದ್ರೆ. ಅದಕ್ಕೆ 1 kg ಬೆಲ್ಲ, ಒಂದು kg ಮೈದೆ ಹಿಟ್ಟು, ಎಣ್ಣೆ ಇನ್ನೇನು ಐತೆ, ಅದಕ್ಕೇನೆ ಬೇಳೆನೂ ಇದ್ದಾವೆ. ಅದೇ ಬೇಕಾಗಿರೋ ಸಣ್ಣ ಪುಟ್ಟದ್ದು ಊದುಬತ್ತಿ ಇಂಥದ್ದೆಲ್ಲ ಮೊನ್ನೆ ಒಂದು ನಾನು ಕಡಿಮೆ ತಗೊಂಬಂದಿದ್ದೆ. ಅದಕ್ಕೆ ಇರಲಿ ಮನೆಯಾಗೆ ಅಂತೇಳಿ ಅದೇ ಔಡ್ಲೆಣ್ಣೆ ದೀಪದ ಎಣ್ಣೆ ತರಬೇಕಾಗಿತ್ತು. ಅದಕ್ಕೆ ಅವ್ರ ಅಂಗಡಿಗೆ ಹೋಗ್ತಾ ಇದ್ದೆ. ಸ್ವಲ್ಪ ಹೇಳಿ ಅಲ್ಲೆಲ್ಲ ಕಟ್ಸಿ ಅಲ್ಲೇ ತಗೊಂಬರೋಣ ಅಂತ. ಮತ್ತೆ ಹೊರ ಕುತ್ಕೊಂಡು ನೋಡ್ತಾ ಇತ್ತಾ, ನೋಡಲಿ ಅಂತಲೇ ಹೋಗ್ತಾ ಇದ್ದೀನಿ. ನಮ್ಮ ಮತ್ತೆ ಅಲ್ಲೇ ಕುತ್ಕೊಂಡು ನೋಡ್ತಾ ಇತ್ತು ನೋಡು. ಎಲ್ಲಿಗೆ ಹೋಗ್ತಾಳೆ ಅಂತ ಏನೋ ಅನ್ಕೊಂಬೇಳು. ಹೋಗೋದಂತೆ ನಾನು ಹೋಗೋದೇಯ ಸುಮ್ಮನೆ. ನೋಡ್ಲಳ್ಳಿ ಮತ್ತೆ ನೋಡ್ದಂಗೆಲ್ಲನ ಇನ್ನೂ ಜೋರಾಗೆ ಹೋಗ್ಬೇಕು. ಅಲ್ಲ ನಿಮ್ಮ ಅತ್ತಿಗೆ ಸ್ವಲ್ಪನಾದ್ರೂ ಬುದ್ಧಿ ಇಲ್ಲ ಬಿಡು. ಅಲ್ಲ ತಮ್ಮನ ಮೇಗಳ ಇದಕ್ಕೆ ಸಿಟ್ಟಿಗೆ ಅಂಗಡಿ ಹಾಕಿರೋದು ನೋಡು. ಆರಮ್ಮಯ್ಯನು ತನ್ನ ತಮ್ಮ ಮಾತಾಡ್ಸಲ್ವಲ್ಲ ಅಂಬೋದೊಂದು ಸ್ವಲ್ಪನೂ ಇಲ್ಲ. ಬಿಡು, ನಮ್ಮ ಅಕ್ಕ ಇಂತಾಗೆ ಚೆನ್ನಾಗಿರ್ಬೇಕು ಅಂತ ಅವರು ಚೆನ್ನಾಗಿರ್ಬೇಕು ಅಂತಾರೆ. ದೀಪಕ್ಕನೂ ಸಂತಪಣ್ಣ ಎಷ್ಟು ಒಳ್ಳೆಯವ್ರು ಗೊತ್ತೆ. ಸಂತಪಣ್ಣ ಅಂತೂ ಭಾಳ ಒಳ್ಳೆಯದು. ಅದಕ್ಕೆ ಮತ್ತೆ ನಾನು ಅವ್ರ ಅಂಗಡಿಗೆ ಹೋಗೋದು. ನಮ್ಮ ಅತ್ತೆ ಏನೋ ಅನ್ಕೊಂಬ್ಲೇಳು, ನೋಡ್ಲಿ ಅಂತಲೇ ಹೋಗ್ತಾ ಇದ್ದೀನಿ ನಾನು. ಮತ್ತೆ ಆವಾಗಲೇ ಮತ್ತೆ ನಿಮ್ಮ ಅತ್ತೆಗೆ ಗೊತ್ತಾಗತ್ತಾಗ ಏನು ಹಂಗೆ ಸ್ವಂತ ತಮ್ಮನ ಮೇಲೇನೆ ಭಾಳ ಒಳ್ಳೆಯದು. ಇಂಥ ತಮ್ಮನ ಪಡೆಯೋಕ್ಕೆ ನಿಮ್ಮ ಅತ್ತೆ ಪುಣ್ಯ ಮಾಡಿತ್ತು. ದೀಪಕ್ಕನೂ ತುಂಬ ಒಳ್ಳೆಯದು. ಅವ್ರಾಯ್ತು, ಅವ್ರ ಕೆಲಸ ಆಯ್ತು, ಅಮ್ಮಂಗೆ ಅಂಗಡಿ ವ್ಯಾಪಾರ ಮಾಡ್ಕೊಂಡು ಅವರಿಬ್ರು ಗಂಡ ಹೆಂಡತಿ ಎಷ್ಟು ಬುದ್ಧಿವಂತಿಕೆಯಿಂದಾನ ಹಂಗೈದಾರ ಗೊತ್ತೇ. ನಿಜವಾಗ್ಲೂ ತುಂಬ ಬುದ್ಧಿವಂತಿಕೆಯಿಂದಾನ ಚೆನ್ನಾಗಿ ಅವ್ರ ಪಾಡಿಗೆ ಅವ್ರು ಐದಾರತ್ತೆ ಹೆಂಗಾನ. ಹಬ್ಬಕ್ಕೆ ಸ್ವಲ್ಪ ರೇಷನ್ ಎಲ್ಲ ತಗೊಂಡು ಹೋಗ್ತಾರಲ್ಲೇನಪ್ಪ, ಸ್ವಲ್ಪ ಯಾರನ್ನ ತಗೊಂಡು ಹೋಗ್ತಾರೆ. ತಗೊಂಡೋಗ್ತಾರೆ. ಇವಾಗ ಬೇರೆನೆ ಪಾಪ ಜನಗಳಿಗೆ ಕೂಲಿ ಇಲ್ಲ, ಕೊಡ್ತಾರೆ. ಕೊಡ ಅಂತಾರ್ಗೆ ನಾನು ನೋಡಿ 1,000 ರೂಪಾಯಿ ಗಟ್ಟಲೆ ಸಾಲ ಕೊಟ್ಟಿದ್ದೀನಮ್ಮ. ಒಟ್ಟಿನಲ್ಲಿ ಕೊಡ ಅಂತಾರೆ ಕೊಟ್ಟಿದ್ದೀನಿ, ನೋಡಿ ಯಾರು ಕೊಡ್ತಾರೆ ಅಂತ. ಇವಾಗ ಪಾಪ ಕೆಲಸ ಇಲ್ಲ, ಹಬ್ಬದ ಕಾಲ, ಅದಕ್ಕೆ ತಗೊಂಡು ಹೋಗವ್ರೆ. ಕೊಡ್ತೀವಂತ ಹೇಳವ್ರೆ, ಕೊಡ್ತಾರೆ. ನಾನೆಲ್ಲ ಇಸ್ಕೊಂತೀನಿ, ಸುಮ್ಮನಿರು. ನೋಡ್ಕೊಂಡು ಸಾಲ ಕೊಡಪ್ಪ. ನೀನು ಆಮೇಲೆ ವ್ಯಾಪಾರ ಕೊಟ್ಟು ಆಮೇಲೆ ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ತೀಯಾ? ಇಲ್ಲ, ಕೊಡ್ತಾರೆ, ಸುಮ್ಮನಿರು. ಕೃಷ್ಣ, ದ್ಯಾಮ ಅವರೆಲ್ಲ ಕೊಡ್ತಾರೆ. ಕೊಡ ಅಂತಾರ್ಗೆ ಕೊಟ್ಟಿದ್ದೀನಿ. ಮಂಗಳಮ್ಮ ಅವ್ರಿಗೆಲ್ಲ ಕೊಟ್ಟಿದ್ದೀನಿ. ಅವರೆಲ್ಲನ ಕೊಡ ಅಂತಾರೇನಿ. ಕೊಡ ಅಂತಾರ್ಗೆ ನಾನು ಕೊಟ್ಟಿರೋದು. ಯಮ್ಮ ಸುಜಾತಮ್ಮ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಸುಜಾತಮ್ಮ, ತಿರ್ಗಾ ಅವರು ರಂಗಮ್ಮ, ಎಲ್ಲ ಲೋಸ್ಮಕ್ಕ ಎಲ್ಲರೂ ತಗೊಂಡು ಹೋಗ್ತಾ ಇದ್ದಾರೆ. ಲೋಸ್ಮಕ್ಕ ಏನು ದುಡ್ಡು ಕೊಟ್ಟು ತಗೊಂಡೋಗುತ್ತೆ ಪಾಪ. ಯಾವಾಗ ಬಂದರು ನಾವು ಅಕ್ಕ ಏನು. ಅದು ಇನ್ನೊಂದು ಗಿಡ್ನಿಂಗಣ್ಣಾರು ಲೋಸ್ಮಕ್ಕ ಅಂತ ಐತಲ್ಲ, ಅದು ತಗೊಂಡು ಹೋಗ್ತೈತಿ. ಅದು ತಗೊಂಡೋಗೈತಿ, ಕೊಡ್ತೈತಿ. ಅಜ್ಜಯ್ಯ ಒಂದು ಅದೇ ಇವರು ಅವರು ಬೋರ್ಡಿಂಗಣ್ಣರ ಇತ್ತಲ್ಲ, ಬೋರ್ಡಿಂಗಣ್ಣರ ಜಯಮ್ಮ ಅದೊಂದು ಎಲ್ಲ ಒಟ್ಟಿನಲ್ಲಿ ಅವ್ರಿಗೆ ಬೇಕಾದ ಕೊಡ ಅಂತಾರೆ. ಕೊಟ್ಟೈತೆ ನಮ್ಮ ತಗೊಂಡು ಹೋಗ್ತಾರೆ. ಕೊಡ್ತಾರೆ, ಹೇಳ್ಬಿಡು ಇವತ್ತಲ್ಲ ನಾಳೆಗೆ ಕೊಡ್ತಾರೆ. ಕೊಡ ಅಂತರಿಗೆ ಕೊಟ್ಟಿದ್ದೀನಿ. ನಾನು ಕೊಡ್ದಿಲ್ದ ಅಂತಾರೆ ಕೊಟ್ಟಿಲ್ಲ ಪಾಪ. ಅವ್ರು ಯಾವಾಗಿಂದ ಕೊಡ್ತಾರೆ, ಕೊಟ್ಟಿದ್ದೀನಿ. ಯಾಕೋ ರಾಣಿ ಬಂದ್ಲು. ಏನಮ್ಮ ರಾಣಿ? ನನಗೆ ರೇಷನ್ ತಗೊಂಡೋಗೋಣ ಅಂತ ಬಂದೆ ದೀಪಕ್ಕ. ಎಲ್ಲ ಸ್ವಲ್ಪ ಹಬ್ಬಕ್ಕೆ ತಗೊಂಬಂದಿದ್ದು. ಅವಾಗೆಲ್ಲನ ಸ್ವಲ್ಪ ಖಾಲಿ ಆಗಿರೋದೆಲ್ಲ ತಗೊಂಡು ಹೋಗ್ಬೇಕಾಗಿತ್ತು. ಅಯ್ಯೋ, ನೀನು ನಮ್ಮ ಅಂಗಡಿ ಬಂದಿದ್ಯಲ್ಲಮ್ಮ. ನಿಮ್ಮ ಅತ್ತೆ ನೋಡಿದ್ರೆ ಸುಮ್ಮನೆ ಇರ್ತಾಳ? ನಿಮ್ಮ ಅತ್ತೆ ಏನಿಲ್ಲ, ನಮ್ಮ ಅಂಗಡಿ ಬರ್ದಂಗೆ ಅವ್ರ ಅಂಗಡಿಗೆ ಹೋಗವಳೆ ಅಂತೇಳಿ ನಿಮ್ಮ ಅತ್ತೆ ಏನಿಲ್ಲ. ಎಷ್ಟು ಬೈಕೆ ಮತ್ತು ಏನೋ ನೋಡ್ತಾ ಐತೆ ಮೊದಲೇ, ಅಲ್ಲೇನೆ ಕಾಣಿಸುತ್ತೆ. ನೋಡಲ್ವೇನಮ್ಮ? ಅಕ್ಕ ನೋಡಲಿ ಅಂತಲೇ ಬಂದಿರೋದು. ಸುಮ್ಮನಿರು, ತೆಗಿಲೇಳು. ನೀವೇ ಮಾಡ್ಕೊಳ್ರಕ್ಕ ವ್ಯಾಪಾರನ. ನಮ್ಮತ್ತೆ ಏನು ಇಕ್ಕೊಂಡು ಸುಮ್ಮನೆ ಒಂದೇ ತಾಗೇನೆ ಹಿಂಗೆಲ್ಲ ಮಾಡ್ಕೊಂಡು ಅಲ್ಲ. ಫಸ್ಟ್ ನೀವು ಮಾಡಿದ್ದೀರ, ಮಾಡಿದ್ಮೇಲೆ ನಮ್ಮ ಅತ್ತೆ ಹಿಂಗೆಲ್ಲ ಮಾಡಬಾರ್ದಲ್ಲ. ಸ್ವಂತ ತಮ್ಮ ಬೇರೆ, ಏನು ಬೇರೆ ಯಾರು ಕಡೆಗಳವರಲ್ಲ. ಸ್ವಂತ ತಮ್ಮನ ಮೇಲೇ ಪೈಪೊಟ್ಟಿ ಮೇಲೆ ವ್ಯಾಪಾರ ಮಾಡ್ಕೊಂಡ್ರೆ ಅದೇನಕ್ಕ ಚೆನ್ನಾಗಿರುತ್ತೆ? ನನಗಂತೂ ನಮ್ಮ ಅತ್ತೆ ಬುದ್ಧಿ ಇಷ್ಟನೇ ಆಗಲ್ಲ ಕಣಕ್ಕ. ಅದಕ್ಕೇ ನಾನು ಬೇಡ ಅಂತ ಹೇಳಿ ನಾವು ಹೋಗಲ್ಲ. ಏನೋ ಅನ್ಕೊಂಬ್ಲೇಳು, ಒಟ್ಟುರ್ಕೊಂಬ್ಲೇಳು. ಅವ್ರ ಅತ್ತೆ ನೋಡಲಿ ಅಂತಲ್ಲ ಅವ್ರ ಅತ್ತೆ ಎದುರಿಗೆ ಬಂದಿರೋದು ದೀಪಕ್ಕ. ಅವ್ರ ಅತ್ತೆ ಎದುರಿಗೆ ಬಂದಿರೋದು. ಓಟು ನಿನಗೆ ಬೈತಾರೆ ಕಣಮ್ಮ. ಹಂಗೆ ಹಿಂಗೆ ಅಂತ ಬೈಯೋದು ಅದೆಲ್ಲ ಮಾಡೋದು ಮೊದಲೇ ಅದೊಂದಿಟ್ಟು ಖ್ಯಾತಿ ಅದತ್ತ. ಒಂದಿಟ್ಟು ಊರು ಬಾಯಿ ಮಾಡುತ್ತಿ. ಯಾಕೆ ಒಟ್ಟು ಪಾಪ ನೀನು ಬೈಸ್ಕೊಂಬೋದು. ಹೇಳಮ್ಮನೆ ಅತ್ತ. ಈಗಳಮ್ಮ ನಾವೇನೇನು ಅನ್ನೋ ಕರಿಯೋಕ್ಕೋ ಅಲ್ಲ. ಈಗ ಬಂದಿದ್ಯಾ ಬರಬಾರ್ದು ಅಂತಲ್ಲ,
ತಿರ್ಗಾ ಆಮೇಲೆ ನಿನ್ಗೊಂದು ಮಾತು ಅಂತ ಅಷ್ಟೇನೆ. ಇಲ್ಲ ಹೇಳೋಣ ಹಂಗೆಲ್ಲ ಏನು ತಿಳ್ಕೊಂಬಕ್ಕೆ ಹೋಗ್ಬೇಡ. ನಾನೆಲ್ಲನ ನಮ್ಮ ಅತ್ತಿಗೆ ಹೇಳೋದು ಗೊತ್ತೈತೆ, ಕೇಳಿವ ಮಾತಾಡಲ್ಲ. ಮೊನ್ನೆ ಚೆನ್ನಾಗಿಲ್ದಾಗ ಯಾರು ಮುದ್ದೆ ಮಾಡಿಕ್ಕಿದ್ದು? ನಾನೇನೆ. ನಾವೇ ಆಗೋದು ಕಷ್ಟಕ್ಕೆ ಯಾರೂ ಬರಲ್ಲ, ಯಾರೂ ಬಂದಿಲ್ಲ. ಈ ಅಪ್ಪನೇ ಆಸ್ಪತ್ರೆಗೆ ಕರ್ಕೊಂಡೋಗಿರೋದು, ಇನ್ನು ಸುಸ್ತು ಸುಸ್ತು ಅಂತೈತೆ. ಈ ಅಪ್ಪನೇ ಆಸ್ಪತ್ರೆಗೆಲ್ಲ ಕರ್ಕೊಂಡೋಗಿ ತೋರಿಸಿ 5,000 ರೂಪಾಯಿ ದುಡ್ಡು ಆಯ್ತಪ್ಪ. ಈ ಅಪ್ಪನೇ ಎಲ್ಲ ಕರ್ಕೊಂಡೋಗಿ ಬಿಡತ್ತ, ಇನ್ನೇ ಮಾಡೋಕ್ಕಾಗುತ್ತೆ ಅಂತ ಈ ಅಪ್ಪನ ಮನಸ್ಸು ಅಲ್ಲೇ ತಡಿಯಲ್ಲ. ಕರ್ಕೊಂಡೋಗಿ ತೋರಿಸ್ಕೊಂಡು ಎಲ್ಲ ಮಾತ್ರೆ ಅದೆಲ್ಲ ಟಾನಿಕ್ ಎಲ್ಲ ಕೊಟ್ಟವ್ರು ತೋರಿಸ್ಕೊಂಡು ಬಂದೈತೆ. ಅದೇ ಮತ್ತೆ ಹಂಗೇನಾರ ಒಂದು ಆದಾಗಲೇ ಗೊತ್ತಾಗೋದು. ಅಯ್ಯಪ್ಪ ನಮ್ಮ ಮೇಲಂತ ಮಾಡೋದಾಳೆ ನಿಮ್ಮ ಅತ್ತೆ ಅಂದರೆ ಇತ್ತೀಚಿಗೆ ಸುಮ್ಮನಾಗಿದ್ದಾಳೆ ಕಣಮ್ಮ. ನೀನು ಬಂದಮೇಲೆ ಇನ್ನೂ ಕಡಿಮೆ. ನಾನಾಗತ್ತಿ ಬಗ್ಸಿದ್ದೀನಿ. ಯಪ್ಪ ನನ್ನೇ ಓಡಿಸ್ಬೇಕು ಅಂತ ಬಂದಿದ್ಲು ಇಲ್ಲಿಂದಾನ. ನಾನು ಬಗ್ಲಿಲ್ಲ, ಇಲ್ಲಿ ಬಂದು ಸೇರ್ಕೊಂಡಿದ್ದೆ. ಅದಕ್ಕೆ ನಿಮ್ಮ ಅತ್ತೆ ಅವಳು ಬೆಂಗಳೂರಾಗಿದ್ದಾಳೆ, ಯಾಕೆ ಬಂದು ಇಲ್ಲಿ ಸೇರ್ಕೊಂಡ್ಲು ಅಂದರೆ ಇದಕ್ಕೆ ಮತ್ತೆ ನನ್ನೇ ಓಡಿಸ್ಬೇಕು ಇಲ್ಲಿಂದ ಅಂತೇಳಿ ಇಲ್ಲಿಗೆ ಬಂದು ಸೇರ್ಕೊಂಡ್ಲು. ನಾನೇ ಓಡಿಸ್ಬೇಕು ಇವಳನ್ನ, ಬಿಡಬಾರ್ದು. ಇವಳು ನನ್ನ ತಮ್ಮನ ಯಾಕೆ ಮದುವೆ ಆದ್ಲು, ನನ್ನ ತಮ್ಮನ ಮದುವೆ ಆಗಲಿಲ್ಲ ಅಂದಿದ್ರೆ ನಾನೇ ಎಲ್ಲ ಆಸ್ತಿ ತಗೊಂತಾ ಇದ್ದೆ ಅಂತೇಳಿ ನಾನು ಓಡಿಸ್ಬೇಕು ಇಲ್ಲಿಂದಾನ ಅಂತ ಬಂದು ಎಷ್ಟೆಲ್ಲ ಇದು ಮಾಡಿದ್ಲು. ಇವಾಗ ಕಡಿಮೆ ಮಾಡಿದ್ಲು ನನ್ನ ಮೇಲೆ. ಹಿಂಗೆ ಕೇಣಿ ಕಿತಾಪತಿ ಮಾಡೋದ ನಿಮ್ಮ ಅತ್ತೆ. ಮತ್ತೆ ಮೊದಲು ಬೋಲು ಇದನ್ನ ಮಾಡೋದು ನಿಮ್ಮ ಅತ್ತೆ ಇವ್ರ ಮೇಲೆ. ನಮ್ಮ ಆತ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಕಣಜ್ಜಿ, ಇವಾಗ ರಾಣಿ ನಮ್ಮ ಅಂಗಡಿಗೆ ಬಂದಿದ್ಲು. ರೇಷನಿಗೆ ರಜಾ ಐತೆ, ಎಲ್ಲ ರೇಷನ್ ಎಲ್ಲ ತಗೊಂಡೋಗಿ ಇಕ್ಕಮ್ಮನ ಅಂತೇಳಿ. ಅದಕ್ಕೆ ನಿಮ್ಮ ಅತ್ತೆ ಏನು ಅನ್ಕೊಂಬಲ್ವೇನಮ್ಮ ನಮ್ಮ ಅಂಗಡಿಗೆ ಬಂದಿದ್ಯಾ ಅಂತಂದೆ. ನಮ್ಮ ಅತ್ತೆ ನೋಡಲಿಲ್ಲ, ಮತ್ತೆ ಉರ್ಕಂಬ್ಲಿ, ನಮ್ಮ ಅತ್ತೆಗೆ ಗೊತ್ತಾಗ್ಲಿ ಅಂತಲೇ ನಾನು ಬಂದಿದ್ದೀನಿ. ನಮ್ಮ ಅತ್ತೆ ಎದುರಿಗೆ ಅಂತ ಹೇಳ್ತಾ ಇದ್ಲು ಕಣಜ್ಜಿ. ಮತ್ತು ಸುಮ್ಮನೆ ಬರಬೇಕು, ಗೊತ್ತಾಗ್ಬೇಕು ಅವಳಿಗೆ. ಬೋಲಿ ಇದನ್ನು ಮಾಡ್ತಾಳು ಅವಳು ಹಂಗೆ. ಮತ್ತೆ ಅವಳು ಎಂತಾಳು ನೋಡಮ್ಮ, ಸ್ವಂತ ಅಮ್ಮ ಇನ್ನೂ ತಮ್ಮನ್ನು ಇಲ್ಲಿರೋರನ್ನೇ ಮಾತಾಡ್ಸಲ್ಲ. ಅದಕ್ಕೆ ಮತ್ತೆ ಇವರು ಮಾತಾಡ್ಸಲ್ಲ. ಅವಳಿಗೆ ಅದಕ್ಕೆ ಯಾರು ಬೆಲೆ ಕೊಡಲ್ಲ. ಅವ್ರ ಅಮ್ಮ ಇನ್ನೂ ಅವ್ರ ತಮ್ಮನೇ ಮಾತಾಡ್ಸಲ್ಲ ಅಂತಾರೆ ಎಲ್ಲ. ನೀವು ಗೊತ್ತಾಗುತ್ತಾಗ ಅವಳು ಮತ್ತು ಅವಳು ಸರಿಯಾಗಿ ಮಾಡೋಗ್ಯದಾಳೆ. ಸೊಸೆ, ಸಣ್ಣ ಸೊಸೆ ಅಲ್ಲ ದೊಡ್ಡ ಸೊಸೆ, ಹಿರಿ ಸೊಸೆ, ತಮ್ಮನ ಮಗಳು, ಸ್ವಂತ ತಮ್ಮನ ಮಗಳು ಅಂತ ಹೇಳಲ್ಲ. ಗೊತ್ತಾಗುತ್ತಾಗ ಇವಾಗ. ನಾವು ಅದಕ್ಕೆ ಯಾರು ಸವಾಸಕ್ಕೂ ಹೋಗಲ್ಲ ಕಣಮ್ಮ. ನಾವು ಅಲ್ತು ನಮ್ಮ ಕೆಲಸ ಆತಮ್ಮಂಗೆ ನಾನು ನನ್ನ ಹೆಂಡ್ತಿ ನಾವು ಬಂಗಾರದಂಗೆ ಇದೀವಿ. ನಾವೀಗ ಯಾಕೆ ತಲೆ ಕೆಡಿಸ್ಕೊಂಬಕ್ಕಲ್ಲ. ಹೊಲ್ದಾಗೆಲ್ಲ ನೋಡ್ಕೊಂಡು ಅಂಗಡಿ ನೋಡ್ಕೊಂಡು ನಾನು ನನ್ನ ಹೆಂಡ್ತಿ ಫಸ್ಟ್ ಕ್ಲಾಸಾಗಿ ಇದೀವಿ. ನಾವೇನು ಯಾರ ಬಗ್ಗೆನೂ ಯಾಕೆ ಚಿಂತೆನೇ ಮಾಡೋಕ್ಕೆ ಹೋಗಲ್ಲ. ಯಾರು ಏನಾನ ಮಾತಾಡ್ಕೊಂಬ್ಲಿ, ಯಾರು ಏನಾನ ಇದು ಮಾಡ್ಕೊಂಬ್ಲಿ ಹೇಳು. ಅಷ್ಟೇ ಕಣಣ್ಣ, ಹಂಗೆ ಇರ್ಬೇಕು ಹೇಳು. ನಾನಿವತ್ತು ರಜೆ ಇತ್ತಲ್ಲ, ಅದಕ್ಕೆ ತಗೊಂಡೋಗೋಣ ಅಂತೇಳಿ ಬಂದೆ. ತಿರ್ಗಿ ಆಮೇಲೆ ಇನ್ನು ಯಾವಾಗ ಏನು ಅಂತೇಳಿ ಬರೋಕ್ಕಾಗಲ್ಲ, ಬಿಡುವಾಗಲ್ಲ ಅಂಬೋದಕ್ಕೋಸ್ಕರ ಬಂದೆ. ನಾಳೆನೇ ನಾಳೆ ನಾಡ್ಕೊಳ್ಳೋದ್ರೆ ನಾಳೆನೇ ಹಬ್ಬ ಇನ್ನು ಶುರು. ನಾಳೆ ಬುಧವಾರ ನಾಳೆ ಎಲ್ಲ ನೆಲಕರಣಿ. ಅದಕ್ಕೆ ಏನಿದ್ರು ರಾಣಿದು ಎಲ್ಲ ಮುಂದಾಗಿ ಎಲ್ಲ ಕೆಲಸಗಳು. ನಾನಂತೂ ರಾಣಿ ನೋಡಿ ಎಷ್ಟೋ ನಾನು ಕೆಲಸಗಳು ಕಲ್ತಿದ್ದೀನಿ ಕಣ ದೀಪಕ. ಎಷ್ಟು ನೀಟಾಗಿ ಮನೆ ಕೆಲಸ ಆಗಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಮುಂದಾಲೋಚನೆ ಮಾಡಿಕೊಂಡು ಎಷ್ಟು ನೀಟಾಗಿ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಎಷ್ಟು ಚೆನ್ನಾಗಿರ್ತಾರೆ. ಇಂಥವ್ರನ್ನಾದ್ರೂ ನೋಡಿ ಕಲಿಬೇಕು ನಾವು ಅನ್ಸುತ್ತೆ. ಮತ್ತೆ ಕಲ್ತ್ಕೋಬೇಕು. ಗೊತ್ತಿಲ್ದಾರೆಲ್ಲ ನಂಗೆ ಮಾಡೋರ್ನಾದ್ರೂ ನೋಡಿ ಕಲಿಬೇಕು. ನೋಡೋರು ಹೆಂಗೆ ಮಾಡ್ಕೊಂಡು ತಿಂತಾರೆ, ನಾವು ಹಂಗೆ ಮಾಡ್ಬೇಕಲ್ಲ ಅನ್ಕೋಬೇಕು ಕಣಮ್ಮ. ಮಾಡ್ತೀಯ ನೀನು ಮಾಡ್ತೀಯ, ಮಾಡ್ತೀನಿ. ಇಷ್ಟೊಂದು ರಾಣಿ ನನಗೆ ಮುಂದಾಲೋಚನೆ ಬರಲ್ಲ. ಏನೇ ಆಗಲಿ, ಯಾವುದೇ ಒಂದು ವಸ್ತು ಆಗಿರ್ಬೋದು, ಏನೇ ಆಗಿರ್ಬೋದು, ಎಷ್ಟು ನೀಟಾಗಿ ಇಟ್ಕೊಂಬೋದ್ರಾಗಲಿ, ಕೆಲಸ ಮಾಡೋದ್ರಾಗಲಿ ಎಲ್ಲ ಜವಾಬ್ದಾರಿಯಿಂದ ಚೆನ್ನಾಗಿ ಕೆಲಸ ಮಾಡ್ತಾಳೆ. ಈಗ ನೋಡು, ನಾವೇ ಬಿಡು ಇನ್ನು ಹಬ್ಬ ಇನ್ನು ಗುರುವಾರಲ್ಲೇ ಬುಧವಾರದಿಂದ ತೊಂದರೆ ಆತು ಅಂತೀವಿ. ಹಂಗಲ್ಲ, ಯಾವಾಗ ಇವ್ರಿಗೆ ಏನಕ್ಕೆ ಇವಾಗ ರಜೆ ಆಯ್ತಾ ಇವತ್ತೆಲ್ಲ ಮನೆಗೆ ಏನು ಬೇಕು ಎಲ್ಲ ತಗೊಂಬಂದು ಇಟ್ಕೊಬಿಡೋಣ ಅಂತ ಹಿಂಗೆ ಈ ರೀತಿ ಇಂಥ ಬುದ್ಧಿ ಅಂತ ನಾನು ಹೇಳ್ತಾ ಇರೋದು. ನಾವೇ ಬಿಡು ತೊಂದರೆ ಆಯಿತು ಅಂತೀವಿ. ಆದರೆ ರಾಣಿಗೆ ಈ ಥರ ಬುದ್ಧಿ. ಹಂಗಿರೋದಕ್ಕೆ ಮತ್ತೆ ಇಷ್ಟು ಚೆನ್ನಾಗೆ ದುಡ್ಡು ಉಳಿಸ್ಕೊಂಡು ಹೆಂಗೋ ಮನೆಯೆಲ್ಲ ಲೀಸಿಗೆ ಹಾಕ್ಸ್ಕೊಂಡು ಮನೆಗೆಲ್ಲ ಮಾಡಿಕೊಂಡು ಬುದ್ಧಿವಂತಿಕೆಯನ್ನು ಮಾಡ್ಕೊಂಡಿರೋದು. ನಮ್ಮ ಇವಾಗಿನ ಕಾಲದಾಗೆ ಬುದ್ಧಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಕಣಮ್ಮ ವಿನು. ಬುದ್ಧಿ ಇರಬೇಕು. ಬುದ್ಧಿ ಇದ್ರೆ ಏನಾದರೂ ಒಂದು ಮಾಡ್ಕೊಂಡು ಹೋಗ್ಬೋದು. ಬುದ್ಧಿ ಇರಬೇಕು, ಯಾರಿಗೇ ಆಗಲಿ ಬುದ್ಧಿ ಇರಬೇಕು. ಏನೇ ಕೆಲಸ ಮಾಡಿದ್ರು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು. ಸರಿ ಆಯ್ತು, ಕಟ್ಕೊಡುತ್ತೆ ಹೋಗಪ್ಪ, ಕಟ್ಕೊಂಡು ಕೊಡು. ಏನೇನು ಹೇಳು ಎಪ್ಪೆಲ್ಲನ ಕಟ್ಟಿ ಲೆಕ್ಕ ಮಾಡಿಕೊಡುತ್ತೆಲ್ಲ ಮಸ್ತ ತಗೊಂಡೋಗ್ತಾ ಇದ್ದಾರೆ. ಹಬ್ಬಕ್ಕೆಲ್ಲ ರೇಷನ್ನ ಅಂಗಡಿಗೆ ಚೆನ್ನಾಗಿ ತಗೊಂಡೋಗ್ತಾ ಇದ್ದಾರೆ. ಕುಕ್ಕಂಡು ನೊಣ ಹೊಡಿತಾರೆ, ಯಾರು ಹೋಗಲ್ಲ ಅಲ್ಲಿ. ಕುಕ್ಕಂಡು ನೊಣ ಹೊಡಿತಾಳೆ ಅವಳು. ಹಿಂಗೆ ಕುಕ್ಕಂಡು ಹಿಂಗೆ ಹೊಡ್ಕೊಂತಿರ್ತಾಳೆ. ಗುಂಗಾರಿ ಹೋಗ್ತಾವ ಮಕ್ಕೆ ಪಟ 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 ಒಯ್ಕೊಂತಿರ್ತಾಳೆ ಗುಂಗಾರಿನ ಮಕ್ಕೆ. ಅಷ್ಟೇ ತಗ. ಇವ್ರಿಗೆ ಬಿಟ್ಕೊಡ್ಬೇಕು ಕೊನೆಗೆ, ನನ್ನ ತಮ್ಮನೇ ಮಾಡಲಿ ಅನ್ಬೇಕು. ಹಂಗಾಗತ್ತೆ ನೋಡು ರಾಣಿ ಏನೊಂದಿದ್ದು ಅಂತ. ದೀಪು ಅಕ್ಕ ಸಂತಪ್ಪಣ್ಣ ಅಂತಂದರೆ ನನಗೆ ತುಂಬ ಇಷ್ಟ. ಆರಾಯ್ತು, ಅವ್ರ ಕೆಲಸ ಆಯಿತು ಅಮ್ಮಂಗೆ ಇದ್ದಾರೆ. ಇಂಥ ತಮ್ಮನ್ನು ನಾದಿನಿನ್ನೂ ದೂರ ಮಾಡ್ಕೊಂಡೈತಲ್ಲ ನಮ್ಮ ಅತ್ತೆ, ಇನ್ನೆಂಥದಂತ ಹೇಳ್ಬೋದು. ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಬೇಜಾರು. ಅದಕ್ಕೆ ನಮ್ಮ ಅತ್ತೆ ನೋಡಲಿ ಅಂತಲೇ ಅವ್ರ ಅಂಗಡಿಗೆ ಬಂದಿದ್ದೀನಿ. ನೋಡು ಉರ್ಕಂಬ್ಲಿ ಅಂತಲೇ ಬಂದಿದ್ದೀನಿ. ಏನೋ ಅನ್ಕೊಂಬ್ಲಣ್ಣ, ಮತ್ತೆ ತಲೆ ಕೆಡಿಸ್ಕೊಂಬಲ್ಲ ನಾನು. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.